ಇದೇ ಹಾಲುಮಂತ ಪರಂಪರೆಯೊಳಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯದೊಳಗೆ ಹುಟ್ಟಿರ್ತಕ್ಕಂಥ ಚನ್ನಬಸಪ್ಪ ಗೌಡ್ರು ಪುಣ್ಯಾತ್ಮರು ಜೇವರ್ಗಿ ತಾಲೂಕಿನೊಳಗೆ ಹುಲಜಂತಿ ಮಾಳಿಂಗರಾಯನ ಜಾತ್ರೆಗೆ ಹೋಗ್ಬೇಕಂತ ಆತ ತೌಕದಾಗ ಅದಾನ. ಅವರಪ್ಪ ಅಂತಾನ ಕುರುಬರದ ಹಾಡ ಹಾಡಿ ಕುಲ ಕೆಡಿಸಿಟ್ಟು ತಿಳ್ಕೊಂಡು ಅವ್ ಬೈತಾನ. ಪುಣ್ಯಾತ್ಮರು ಏನಾಗ್ತದ ಅಂತ ಕೇಳಿದ್ರೆ 12 ಕುರಿಗೆ ಜಮೀನನ್ನು ಬಿತ್ತಬೇಕು, ಬಿತ್ತಿನಿ ಜಾತ್ರೆಗೆ ಹೋಗಂತಕ್ಕಂಥ ಸಂದೇಶ ಕೊಟ್ಟಾಗ ಆ ಹೋಗಿ ಹೊಲಕ್ಕೆ ಪುಣ್ಯಾತ್ಮರೇ ಕುರಿಗೆ ಕೊಳ್ ಕಟ್ತಾನ, ಮಂಡಿ ಕಟ್ತಾನ, ತನ್ನ ಸೊಂಟಕ್ಕೆ ಉಡ್ಚಿಲ ಕಟ್ಕೋತಾನ, ಉಡ್ಚಿಲದಾಗ ಕೈ ಹಾಕಿ ಮಂಡಿ ಮೇಲೆ ಜ್ವಾಳದ ಮುಟ್ಟಿಗೆ ಹಿಡಿದು ಬಿಡ್ತಾನ. ಡಂಕನಾಡ ದೈಗೊಂಡಗೌಡನ ಮಾರ್ಗ ಹಚ್ಚಿದ ಬಳಿಕ ಬೀಜ ಕೆಳಗ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಟ್ಟು ಕೂರಿಗೆ ಬೀಜ ಬಿಟ್ಟಿಲ್ಲ, ಹೊಲ ಎಲ್ಲ ತಿರುಗಿ ಬಿಡ್ತು. ಅಂತ ಸಂದರ್ಭ ಹುಲಜಂತಿಗೆ ಹೋಗ್ಬೇಕು, ಭಗವಂತನ ಜಾತ್ರೆಯೊಳಗ ನಾನು ಹಾಡಬೇಕು ಅಂದ ಒಂದು ಗುರಿ ಇತ್ತವನಿಗೆ. ಆ ಚೀಲ ಪುಣ್ಯಾತ್ಮನ ಜಾಳ ಬಿಟ್ಟಿಲ್ಲ, ನಮ್ಮಪ್ಪ ಹೊಡಿತಾನ ತಿಳ್ಕೊಂಡು ಚೀಲ ಹೋದ ಕಣಿಕಿ ಬಣಿವಾಗ ಮುಚ್ಚಿಟ್ಬಿಟ್ಟಿದ್ದ. ಅಪ್ಪ ಸಾಯಂಕಾಲ ಬಂದು ಎತ್ತಿಗೆ ಮೇವು ಹಾಕ್ಬೇಕತ್ತಾನ. ಬಣಿವಾನ ಚೀಲ ನೋಡಿದ, ಮಗ ಜ್ವಾಳನ ಬಿಟ್ಟಿಲ್ಲ, ಬರ್ಲಿ ಮನೆಗೆ ಅಂತ. ಹುಲಜಂತಿ ಒಳಗ 3 ದಿವಸ ಹಾಡಿದ, ಭಗವಂತನ ಮುಂಡಾಸ ದರ್ಶನ ಮಾಡ್ಕೊಂಡ. ವಾಪಸ್ ಬರೋ ಕಾಲಕ್ಕ ಭಗವಂತ ಹೇಳ್ತಾನ ಮಾಳಿಂಗರಿಗೆ, ಬಾ ಇದು ಭಂಡಾರದ ನನ್ನ ಋಣ ಕೊನೆಯದೈತಿ, ಯಾಕಂದ್ರ ನಾನು ಬೀಜ ಬಿಟ್ಟಿಲ್ಲ, ನಮ್ಮಪ್ಪ ಇನ್ನನ್ನು ಈ ಹಾಡನ್ನು ಹಾಡ ಬಿಡುದಿಲ್ಲ, ಇದಕ್ಕೆಲ್ಲವೂ ನಿನ್ನ ಮೇಲೆ ಭಾರ ತಿಳ್ಕೊಂಡು ಭಗವಂತನ ನಮಸ್ಕಾರ ಮಾಡಿ ಬಂದು ಮನಕೋತಾನ ಮನೆಯೊಳಗೆ. ತನ್ನ ಮನೆಯೊಳಗೆ ಮಾಳಿಂಗರಾಯರ ಗೌಡರ ಕನಸಿನಾಗ ಬಂದು ಹೇಳ್ತಾರೆ, ಗೌಡ ಬಹಳ ಬ್ಯಾಸರ ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದ್ರು. ಅವಾಗ ಹೇಳ್ತಾರ ಪುಣ್ಯಾತ್ಮರ ಮಾಳಿಂಗರಾಯರ, ನೀನೇನ್ ಕರಾರು ಮಾಡಿದೆ ಅಂತ ಕೇಳಿದ್ರೆ ಭೂಮಿ ನಾಟಬೇಕಂತ ವಿಚಾರ ಮಾಡಿದಿ, ಭೂಮಿ ನಾಟಬೇಕಂದಿ ನಿನಗ ಸಂತಾನ ಆಗುದಿಲ್ಲ, ನಿನಗ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ, ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೊ ಅಂತ ಹೇಳ್ತಾರೆ. ಇವತ್ತು ಜೇವರ ಒಳಗ ಆ ಚನ್ನಬಸಪ್ಪ ಗೌಡ್ರ ಗುಡಿ ಅದ, ನುಡಿ ನಡೀತದ, ಇವತ್ತಿಗೆ ಕೂಡ ಸಿಗುತ್ತದೆ. ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು. ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನ್ ಮಾಡ್ಲಿ, ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತೆ ತಿಳ್ಕೊಂಡು ಸೂರ್ಯ ಚಂದ್ರ ಇರುವವರೆಗೆ, ನೆಲಬಂದ ಗಂಗೆ ಹರಿವರಿಗೆ, ಪಾರಾನಪುರ ಇರುವವರೆಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು, ಭೂಮಿ ಒಂದೇ ನಾಟಬೇಕು, ನನಗೆ ಅವಶ್ಯಕತೆ ಇಲ್ಲ ಇನ್ನೊಂದು ಅಂತ ಹೇಳ್ತಾರೆ. ಅವಾಗ ಹೇಳಿದ 9 ದಿವಸಕ್ಕೆ ನೀನು ಹೊಲಕ್ಕೆ ಹೋಗಿ ನೋಡು, ಭೂಮಿ ನಾಟಿರ್ತದ. ಅವಾಗ ಬಂದವುಗಳೇ 10ನೇ ದಿವಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿಗೆ, ಗೌಡ್ರ ಏನ್ರಿ ನಿಮ್ಮ ಮಗ ಭೂಮಿಯಾಗ ಜ್ವಾಳದ ಬೀಜ ಬಿಟ್ಟ, ಅಂಡಾಳ ನಾಟಿದಂಗ ಭೂಮಿ ನಾಟೈತಿ, ಅಂಡಾಳ ನಾಟಿದಂಗ ಭೂಮಿ ನಾಟೈತಿ ಅಂತಕ್ಕಂಥ ಮಾತು ಹೇಳ್ತಿ. ಬೀಜನ ಬಿಟ್ಟಿಲ್ಲ, ಇದು ವಿಜ್ಞಾನ ನಂಬುದಿಲ್ಲ. ಆದ್ರೂ ಪುಣ್ಯಾತ್ಮರೇ ನಮ್ಮ ಭಾರತ ದೇಶದೊಳಗೆ ಭಕ್ತಿ ಪ್ರಧಾನ ಒಳಗಟ್ಟು ಶಕ್ತಿ ಅದು.